ನಮ್ಮ ಕರ್ನಾಟಕ ಸೇನೆ ಶುದ್ಧ ನೀರಿನ ಕುಡಿಯುವ ಶುದ್ಧ ನೀರಿನ ಅರವಟ್ಟಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಶ್ರೀಮಾನ್ ದೇಸಾಯಿ ಸಾಹೇಬರು, ಹೊಸಕೆರಪ್ಪ ಅವರೇ, ಶಿವರಾಜ್ ನಾಯ್ಕ ಅವರೇ, ಶ್ಯಾಣಬಸ್ ಅವರೇ, ನಾಗಭೂಷಣ ಅವರೇ, ಎಲ್ಲ ನಮ್ಮ ಕರ್ನಾಟಕ ಸೇನೆಯ ಸದಸ್ಯರುಗಳೇ ಮತ್ತು ಆತ್ಮೀಯರೇ ಮತ್ತು ಪತ್ರಕರ್ತ ಮಿತ್ರರೇ, ಇವತ್ತು ಯಾರು ಜವಾಬ್ದಾರಿ ತಗೊಂಡು ಮಾಡ್ಬೇಕಾಗಿತ್ತು ಅವ್ರು ಮಾಡಲಾರ್ದ ಕೆಲಸ ನಮ್ಮ ಕರ್ನಾಟಕ ಸೇನೆಯವರು ಮಾಡಕತ್ತಾರೆ. ಯಾಕಂದರೆ ಕುಡಿಯುವ ನೀರಿಂದ ಹಿಡ್ಕೊಂಡು ಎಲ್ಲ ಕಷ್ಟ ನಷ್ಟಗಳನ್ನು ಎಲ್ಲ ಸಾರ್ವಜನಿಕರ ಕುಂದುಕೊರತೆಗಳಲ್ಲಿ ಸಹಭಾಗಿತ್ವ ಏನಾದರೂ ಕಷ್ಟಗಳನ್ನು ಕೇಳೋದಿತ್ತಂದರೆ ಅದು ನಮ್ಮ ಕರ್ನಾಟಕ ಸೇನೆಯಂಥ ಸಂಘ ಸಂಸ್ಥೆಗಳು. ಆ ಸಂಘ ಸಂಸ್ಥೆಗಳು ಪ್ರತಿಯೊಂದಕ್ಕೂ ಎಚ್ಚರಿಸೋದಕ್ಕೆ ಎಲ್ಲ ಪಾರ್ಟಿಯವರು ಇವತ್ತು ತಣ್ಣಗದಾರ. ಇಲ್ಲ ಅಂದರೆ ಇವ್ರೇನು ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲ ಪಾರ್ಟಿಯವರು ದಿನ ಜಗಾಡಬೇಕಾಗಿತ್ತು. ಎಲ್ಲ ಅಧಿಕಾರಿಗಳಿಗೂ ಎಚ್ಚರ ವಹಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಮಾಡಿಕೊಡ್ತಕ್ಕಂಥ ಈ ಶಿವರಾಜ ನಾಯ್ಕ ಎಲ್ಲ ಆತ್ಮೀಯ ಮಿತ್ರರಿಗೆ, ಆ ಕುಟುಂಬಕ್ಕೂ ಅವರೆಲ್ಲ ಸದಸ್ಯರಿಗೂ ಆ ದೇವರು ಇನ್ನೂ ಆರೋಗ್ಯ ಕೊಟ್ಟು ಒಳ್ಳೆ ಸಂಪತ್ತು ಕೊಟ್ಟು ಇನ್ನೂ ಸ್ಪಿರಿಟ್ ಕೊಡಲಿ ಅವ್ರಿಗೆ. ಯಾಕಂದರೆ ಇನ್ನೂ ಇದೇ ರೀತಿ ಮಾಡೋದು ಭಾಳ ಕಷ್ಟ ಐತೆ. ಹಿಂದಕ್ಕೊಮ್ಮೆ ಶಿವರಾಜನ ಹೇಳಿದ್ದೆ ನಾನು, ಯಾಕಂದರೆ ಮನೆ ಕೆಲಸ ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡೋದು ಭಾಳ ಕಷ್ಟ. ಆದರೆ ನಿಮಗಿನ್ನ ಶಕ್ತಿ ಕೊಡಲಿ, ಎಲ್ಲ ರೀತಿಯ ನಮ್ಮ ಸಹಕಾರ ಇರುತ್ತೆ. ನಮ್ಮನ್ನು ಕರೆಸಿ, ನಮಗೆ ಅಭಿಮಾನದಿಂದ ಕರೆಸಿ ನಮಗೆ ಈ ಶುದ್ಧ ಕುಡಿಯುವ ನೀರಿನ ಅರವಟ್ಟಿಗೆ ಉದ್ಘಾಟನೆ ಮಾಡತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ಹೊಂದಿಸಿ ನನಗೆ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ಮಾತಾಡ್ತೀನಿ. ಎಲ್ಲರೂ ಕೂಡ ಈ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ಸಾರ್ವಜನಿಕವಾಗಿ ಉದ್ಘಾಟಿಸಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಮತ್ತು ಅವರ ಕುಟುಂಬದಕ್ಕೂ ಮತ್ತು ಮಕ್ಕಳಿಗೂ ಎಲ್ಲ ಒಳ್ಳೆಯದಾಗಲಿ. ಇದೇ ರೀತಿ ಮತ್ತು ಮೆಡಿಕಲ್ ಕ್ಯಾಂಪು, ಹೆಲ್ತ್ ಕ್ಯಾಂಪು ಎಲ್ಲ ಕೂಡ ಮಕ್ಕಳಿಗೆ, ಬಡ ಮಕ್ಕಳಿಗೆ ನೋಟ್ಬುಕ್ ಕೊಡೋದಾಗಲಿ, ಯೂನಿಫಾರ್ಮ್ ಕೊಡೋದಾಗಲಿ, ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮತ್ತೆ ಮಾಡಲಿ, ಅವರಿಗೆ ಮಾಡುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಈ ಸಂದರ್ಭದಲ್ಲಿ ನನ್ನ ಕರೆದು ಮತ್ತು ಇನ್ನು ಉದ್ಘಾಟನೆಗೆ ಮಾತಾಡೋ ಅವಕಾಶ ನೀಡ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಸೇನೆಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಕೂಡ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.